ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ NXT ಬಗ್ಗೆ ಮಾತಾಡೋದಾದ್ರೆ NXT ಅಲ್ಲಿ ನಮಗೆ ಹೊಸ ಚಾಂಪಿಯನ್ಶಿಪ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಚಾಂಪಿಯನ್ಶಿಪ್ ಬೇರೆ ಯಾವುದೂ ಅಲ್ಲ ಗೈಸ್, NXT ವಿಮೆನ್ಸ್ ನಾರ್ತ್ ಅಮೆರಿಕನ್ ಚಾಂಪಿಯನ್ಶಿಪ್ ಅಂತಾನೆ ಹೇಳ್ಬೋದು. ಸೊ WWE ಅವರು ಹೊಸ ಚಾಂಪಿಯನ್ಶಿಪ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನು ಇದಕ್ಕೆ ಟೂರ್ನಮೆಂಟ್ಗಳು ಕೂಡ ಪ್ರಾರಂಭ ಆಗಿ ನಮಗೆ ಆದಷ್ಟು ಬೇಗ NXT ಯ ವಿಮೆನ್ಸ್ ನಾರ್ತ್ ಅಮೆರಿಕನ್ ಚಾಂಪಿಯನ್ ಯಾರು ಅನ್ನೋದು ಕೂಡ ಗೊತ್ತಾಗುತ್ತೆ. ನೋಡೋಣ ಗೈಸ್, ಮೊದಲ ಬಾರಿ ಈ ಒಂದು NXT ವಿಮೆನ್ಸ್ ನಾರ್ತ್ ಅಮೆರಿಕನ್ ಚಾಂಪಿಯನ್ಶಿಪ್ ನ ಯಾರು ಗೆದ್ಕೋತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ CM ಪಂಕ್ ಅವರ ಬಗ್ಗೆ. CM ಪಂಕ್ AEW WWE ಯಾವ ರೀತಿ ಕಾಂಟ್ರವರ್ಸಿ ನಡೀತಾ ಇದೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಅಂಡ್ ಈಗ ನಮ್ಮ CM ಪಂಕ್ ಅವರು ಅದ್ರ ಬಗ್ಗೆ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಒಂದು ಫೋಟೋನ ಪೋಸ್ಟ್ ಮಾಡ್ತಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಮಿಷನ್ ಅಕಾಂಪ್ಲಿಷ್ಮೆಂಟ್ ಅಂತ ಹಾಕಿದ್ದಾರೆ. ಸೊ ನಾನು ಏನಕ್ಕೆ ಬಂದಿದ್ನೋ ಅದು ನನ್ನ ಮಿಷನ್ ಕಂಪ್ಲೀಟ್ ಆಗಿದೆ ಅಂತ ನಮ್ಮ CM ಪಂಕ್ ಅವರು ಹೇಳ್ತಾ ಇದ್ದಾರೆ. ಸೊ ಇರ್ಲಾರ್ದಲ್ಲೇ ಇರುವೆ ಬಿಟ್ಕೊಂಡ್ರು ಅಂದ್ರಲ್ಲ, ಅದು ನಮ್ಮ ಟೋನಿ ಖಾನ್ ಅವರ ಕಥೆ ಆಗಿದೆ ಗೈಸ್. ನನಗಂತೂ ಇನ್ನೂ ಕೂಡ ನೆನೆಸ್ಕೊಂಡ್ರೆ ನಗು ಬರ್ತಾ ಇದೆ. ಈ ಒಳ್ಳೆ ಹೆಂಗ ಕಿತ್ತಾಟ ಆಡ್ಬಿಟ್ಟು ಅವ್ರ ಕಾಲ್ ಮೇಲೆ ಅವರೇ ಎಳ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಎಲ್ಲದನ್ನು ಕೂಡ. ಸೊ ಜಾಸ್ತಿ ಮಾತಾಡೋದು ಬೇಡ ಈ ಟಾಪಿಕ್ ಬಗ್ಗೆ. ನಮ್ಮ CM ಪಂಕ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಮ್ಮರ್ ಸ್ಲಾಮ್ ಬಗ್ಗೆ. ನಮಗೆ ಆಗಸ್ಟ್ 3ನೇ ತಾರೀಕು ಕ್ಲೀವ್ಲ್ಯಾಂಡ್ ಇಂದ ಸಮ್ಮರ್ ಸ್ಲಾಮ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ WWE ಅವರು ಸಮ್ಮರ್ ಸ್ಲಾಮ್ ನ ಪ್ರಮೋಷನಲ್ ಪೋಸ್ಟರ್ ಕೂಡ ರಿವೀಲ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಪೋಸ್ಟರ್ ಅಲ್ಲಿ ಯಾರ್ಯಾರಿದ್ದಾರೆ ಅಂತ. ನಮ್ಮ ಕೋಡಿ ರೋಡ್ಸ್, ಲೋಗನ್ ಪೋಲ್, ಜೇಡ್ ಕಾರ್ಗಿಲ್, ಬಿಯಾಂಕಾ ಬ್ಲೇಯರ್, ಮಿಸ್ ಹಾಗೆ ನಮ್ಮ ರಿಯಾ ರಿಪ್ಲಿ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಈ ಬೇಲಿ ಅವರು ಇಲ್ಲ, ಬಿಯಾಂಕಾ ಬ್ಲೇಯರ್ ಇದ್ದಾರೆ. ಓಕೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಚೆನ್ನಾಗೇ ಕಾಣಿಸ್ತಾ ಇದೆ ಗೈಸ್ ಸಮ್ಮರ್ ಸ್ಲಾಮ್ನ ಪೋಸ್ಟರು. ಕಲರ್ಸ್ ಎಲ್ಲದು ಕೂಡ ಸೂಪರ್ ಆಗಿ WWE ಅವರು ಡಿಸೈನ್ ಮಾಡಿದ್ದಾರೆ. ಸೊ ಪೋಸ್ಟರ್ ಅಲ್ಲಿ ನಮಗೆ ಈ ಸೂಪರ್ ಸ್ಟಾರ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಇದಿನ್ನೂ ಕೂಡ ಪ್ರಮೋಷನಲ್ ಪೋಸ್ಟರ್ ಅಂತಾನೆ ಹೇಳ್ಬೋದು. ಒರಿಜಿನಲ್ ಪೋಸ್ಟರ್ ರಿಲೀಸ್ ಮಾಡಿದಾಗ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಈ ಒಂದು ಪ್ರಮೋಷನಲ್ ಪೋಸ್ಟರ್ ಸಾಕದಾಗಿ ಕಾಣಿಸ್ತಾ ಇದೆ. ಎಸ್ಪೆಷಲಿ ಆ ಆರೆಂಜ್ ಕಲರ್ ಯೂಸ್ ಮಾಡಿದಾರಲ್ಲ, ಅದು ನನಗೆ ತುಂಬಾನೇ ಇಷ್ಟ ಆಗ್ತಾ ಇದೆ. ಯಾಕಂದ್ರೆ WWE ಅಲ್ಲಿ ಆರೆಂಜ್ ಕಲರ್ ಯೂಸ್ ಮಾಡಿರ್ತಕ್ಕಂತಹ ಪೇಪರ್ ವ್ಯೂಗಳೆಲ್ಲ ಸಖತ್ತಾಗಿ ಕಂಡು ಬಂದಿದೆ ನಮಗೆ ಇಷ್ಟು ವರ್ಷಗಳ ಕಾಲ. ಬರೀ ಸಮ್ಮರ್ ಸ್ಲಾಮ್ ನ ಪೋಸ್ಟರ್ ನ ಅಷ್ಟೇ ಅಲ್ಲ ಗಾಯ್ಸ್, WWE ಅವರು ಬ್ಯಾಕ್ ಕ್ಲಾಶ್ ನ ಪೋಸ್ಟರ್ ನು ಕೂಡ ರಿವೀಲ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಪೋಸ್ಟರ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಒನ್ ಆಫ್ ಮೈ ಫೇವ್ರೇಟ್ ಪೋಸ್ಟರ್ ಅಂತಾನೆ ಕರಿಬಹುದು. ಕೋಡಿ ರೋಡ್ಸ್ ಅವರು ಪೋಸ್ಟರ್ ಬಾಯ್ ಆಗಿದ್ದಾರೆ. ಅಂಡ್ ಎಷ್ಟು ಸಖತ್ತಾಗಿ ಆ ಪೋಸ್ಟರ್ನ ಡಿಸೈನ್ ಮಾಡಿದ್ದಾರೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಆ ಟೈಟಲ್ ಚಾಂಪಿಯನ್ಶಿಪ್ ಆಗಿರ್ಬೋದು, ಹಿಂದೆಯಿಂದ ಪೋಸ್ ಆಗಿರ್ಬೋದು, ಆ ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಸಖತ್ತಾಗಿ ಕಾಣಿಸ್ತಾ ಇದೆ. ಅಂಡ್ ನೀವು ಇಲ್ಲಿ ನೋಡ್ತಾ ಇರಬಹುದು, ನೈಟ್ ಮೇರ್ ಡೂ ಕಮ್ ಟ್ರೂ ಅಂತ ಹೇಳ್ತಾ ಇದ್ದಾರೆ. ಸೊ ಕನಸುಗಳು ಕೂಡ ಆಗಾಗ ನಿಜ ಆಗುತ್ತೆ ಅಂತ ಅಲ್ಲಿ ಪೋಸ್ಟರ್ ಅಲ್ಲಿ ಬರ್ದಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಟ್ವೀಟ್ ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಎ ನ್ಯೂ ಎರಾ ಫಾರ್ ಎ ನ್ಯೂ ಚಾಂಪಿಯನ್ ಅಂಡ್ ನೆಕ್ಸ್ಟ್ ಮಂತ್ WWE ಯೂನಿವರ್ಸ್ ಇನ್ ಫ್ರಾನ್ಸ್ ಹೆಲ್ಪ್ ಅಶೋರ್ ಇಟ್ ಇನ್ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಹೊಸ ಏರಾದ ಪ್ರಾರಂಭ ಆಗಿದೆ ವಿತ್ ಹೊಸ ಚಾಂಪಿಯನ್. ಸೊ ಮುಂದಿನ ತಿಂಗಳು ಫ್ರಾನ್ಸ್ ಅಲ್ಲಿ ಇರ್ತಕ್ಕಂತಹ WWE ಯೂನಿವರ್ಸ್ ಕೂಡ ಅದನ್ನ ನೋಡ್ತಾರೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಟ್ವೀಟ್ ನ ಮಾಡಿದ್ದಾರೆ. ಗೈಸ್ ಪೋಸ್ಟರ್ ಮಾತ್ರ ಅಮೇಜಿಂಗ್ ಆಗಿ ಕಾಣಿಸ್ತಾ ಇದೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ಲಿಟರಲಿ ಗೈಸ್, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಹ್ಯುಮಿಲಿಯೇಟ್ ಮಾಡೋದಕ್ಕೆ, ಅಂದ್ರೆ ಅವರ ಕತೆನ ಮುಗಿಸೋದಕ್ಕೆ ಪ್ಲಾನಿಂಗ್ಸ್ ಗಳನ್ನ ಹಾಕೋತಾ ಇದ್ದಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಒಂದು ಟ್ವೀಟ್ ನೋಡೋದಕ್ಕೆ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಟೈಮ್ ಫಾರ್ ಟೇಪ್ ಸ್ಟಡಿ, ವೇರ್ ಕ್ಯಾನ್ ಐ ಹರ್ಟ್ ಹಿಮ್, ವೀಕ್ ಸ್ಪಾಟ್ಸ್, ವಾಟ್ ಹಿಸ್ ಹ್ಯಾಂಡ್ ಸ್ಪೀಡ್ ಲೈಕ್, ಐ ವಾಂಟ್ ಟು ಹ್ಯುಮಿಲಿಯೇಟ್ ಡೇಮಿಯನ್ ಪ್ರೀಸ್ಟ್ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಸೊ ಇದರಲ್ಲಿ ಅವರು ತನಗೆ ತಾನೇ ಪ್ರಶ್ನೆಗಳನ್ನ ಹಾಕೋತಾ ಇದ್ದಾರೆ. ನಾನು ಅವನ್ನ ಯಾವ ರೀತಿ ಹರ್ಟ್ ಮಾಡಲಿ, ಅವನ ವೀಕ್ ಸ್ಪಾಟ್ಗಳು ಯಾವುದಿದೆ, ಅವನು ಪಂಚ್ ಹೊಡಿಬೇಕಾದ್ರೆ ಅದರ ಸ್ಪೀಡು ಯಾವ ರೀತಿ ಇರುತ್ತೆ, ಸೊ ನಾನು ಯಾವ ರೀತಿ ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಹ್ಯುಮಿಲಿಯೇಟ್ ಮಾಡಲಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ನಮ್ಮ CM ಪಂಕ್ ಅವ್ರನ್ನಂತೂ ಅವರು ಬಿಡೋದಿಲ್ಲ. ಯಾಕಂದ್ರೆ CM ಪಂಕ್ ಅವರಂತೂ ಎರಡೆರಡು ಮೂರು ಬಾರಿ ತಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಒಂದು ಮೂಮೆಂಟ್ಸ್ ಗಳನ್ನ ಕಿತ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ನೋಡೋಣ ಗೈಸ್, ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಒಂದ್ ಕಡೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್, ಇನ್ನೊಂದ್ ಕಡೆ CM ಪಂಕ್, ಮಧ್ಯದಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸಿಗಾಕೊಂಡಿದ್ದಾರೆ. ಸ್ಟೋರಿ ಮಾತ್ರ ಆಸಮ್ ಆಗಿ ಕಾಣಿಸ್ತಾ ಇದೆ. ನಾನಂತೂ ಈ ಒಂದು ಸ್ಟೋರಿನ ನೋಡೋದಕ್ಕೆ ತುಂಬಾ ಕಾಯ್ತಾ ಇದ್ದೀನಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬ್ಲಡ್ ಲೈನ್ ಬಗ್ಗೆ. ಸೊ ರೋಮನ್ ರೈನ್ಸ್ ಅವರು ಚಾಂಪಿಯನ್ಶಿಪ್ ನ ಸೋತಾಯ್ತಲ್ಲ, ಬ್ಲಡ್ ಲೈನ್ ಕತೆ ಏನು,
ಬ್ಲಡ್ ಲೈನ್ ಇನ್ ಮುಂದೆ ನಮಗೆ ನೋಡೋದಿಕ್ಕೆ ಸಿಗೋದಿಲ್ವಾ? ಬ್ಲಡ್ ಲೈನ್ ಸಂಪೂರ್ಣವಾಗಿ ಬ್ರೇಕ್ ಆಗೋಯ್ತಾ ಅಂತ ನೀವೇನಾದ್ರೂ ಕೇಳಿದ್ರೆ ಗೈಸ್, ರೀಸೆಂಟ್ ಆಗಿ ನಮ್ಮ ಜೇ ಉಸೋ ಅವರು ಇದ್ರ ಬಗ್ಗೆ ಕಮೆಂಟ್ ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರು ಹೇಳ್ತಾರೆ ಬ್ಲಡ್ ಲೈನ್ ಇನ್ನೂ ಕೂಡ ಬ್ರೇಕ್ ಆಗಿಲ್ಲ, ಬ್ಲಡ್ ಲೈನ್ ಸ್ಟೋರಿ ಇನ್ನೂ ಕೂಡ ತುಂಬಾ ಇದೆ ಅಂಡ್ ಬ್ಲಡ್ ಲೈನ್ ಗೋಸ್ ಲಾಂಗ್ ಅಂತ ನಮ್ಮ ಜೇ ಉಸೋ ಅವರು ಕಮೆಂಟ್ ಮಾಡಿದ್ದಾರೆ. ಲಿಟರಲಿ ಗೈಸ್, ಬ್ಲಡ್ ಲೈನ್ ಅಲ್ಲೇ ನಮ್ಮ ಜೇ ಉಸೋ ಅವರು ಇಲ್ಲ, ಬಟ್ ಅವರು ಬ್ಲಡ್ ಲೈನ್ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅಫ್ಕೋರ್ಸ್ ನಮ್ಮ ರೋಮನ್ ರೈನ್ಸ್ ಅವರು ಚಾಂಪಿಯನ್ಶಿಪ್ ನ ಸೋತಿದ್ದಾರೆ ಅಷ್ಟೇ, ಟ್ರೈಬಲ್ ಚೀಫ್ ಪದವಿನಲ್ಲ. ಸೊ 100% ಬ್ಲಡ್ ಲೈನ್ ಮಾತ್ರ ಎಂಡ್ ಆಗಿಲ್ಲ ಗೈಸ್. ಬ್ಲಡ್ ಲೈನ್ ಎಂಡ್ ಆಗಬೇಕು ಅಂದ್ರೆ ಅದು ಇನ್ನೂ ಕೂಡ ಬ್ರೇಕಪ್ ಆಗಬೇಕು ಅಂದ್ರೆ ನಮ್ಮ ರೋಮನ್ ರೈನ್ಸ್ ಅವರು ಜಿಮ್ಮಿ ಉಸೋ ಹಾಗೆ ಸೊಲೊಸಿಕೋವ್ ಅವರ ಜೊತೆ ಒಂದು ಫ್ಯೂಡ್ ನ ಮಾಡಬೇಕು. ಫೈನಲ್ ಆಗಿ ಅವರು ಫೈನಲ್ ಬಾಸ್ ದ ರಾಕ್ ಅವ್ರನ್ನ ಫೇಸ್ ಮಾಡಬೇಕು. ಸೊ ಇನ್ನು ತುಂಬಾ ಇದೆ ನಮ್ಮ ಬ್ಲಡ್ ಲೈನ್ ಸ್ಟೋರಿ ರೋಮನ್ ರೈನ್ಸ್ ಅವರ ಜೊತೆಗೆ. ಅದನ್ನೆಲ್ಲ ನೋಡೋದಕ್ಕೆ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ. ಸಿಗ್ತೀನಿ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.